ನಮಸ್ಕಾರ, ನ್ಯೂಸ್ ನೆಟ್ 1ಗೆ ಸ್ವಾಗತ. ನಾನು ನವಿತಾ ಜೈನ್. ಏರ್ ಶೋ ಆರಂಭಕ್ಕೂ ಮುನ್ನ ವಿಘ್ನವೇ ಎದುರಾಗಿದೆ. ನಾಳೆ ಏರೋ ಇಂಡಿಯಾ 2019ಗೆ ಚಾಲನೆ ಸಿಗಬೇಕಿತ್ತು. ಒಂದು ದಿನ ಮೊದಲೇ ವಿಮಾನ ಪತನಗೊಂಡಿದ್ದು, ಸೂರ್ಯಕಿರಣ ಪಡೆಗೆ ಸೇರಿದಂತಹ ವಿಮಾನಗಳು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಪತನವಾಗಿದೆ. ನಾಳೆ ಏರೋ ಇಂಡಿಯಾ 2019ಕ್ಕೆ ಚಾಲನೆ ಸಿಗಲಿಕ್ಕಿತ್ತು. ಆದ್ರೆ ಏರ್ ಶೋ ಆರಂಭಕ್ಕೂ ಮುನ್ನವೇ ವಿಮಾನ ಪತನಗೊಂಡಿದ್ದು, ಏರ್ ಶೋ ಆರಂಭಕ್ಕೂ ಮುನ್ನವೇ ವಿಘ್ನ ಕಾಣಿಸಿಕೊಂಡಿದೆ. ಸೂರ್ಯಕಿರಣ ಪಡೆಗೆ ಸೇರಿದಂತಹ ವಿಮಾನಗಳು ಪತನವಾಗಿದ್ದು, ಎರಡೂ ವಿಮಾನಗಳು ಡಿಕ್ಕಿಯಾಗಿ ಅಪಘಾತಕ್ಕೀಡಾಗಿ ಪತನವಾಗಿದೆ. ಯಲಹಂಕದಲ್ಲಿ ಮನೆಯೊಂದರ ಪಕ್ಕದಲ್ಲಿ ಪತನವಾಗಿದ್ದು, ವಿಮಾನದಲ್ಲಿದ್ದ ಪೈಲಟ್ಗಳಲ್ಲಿ ಓರ್ವನನ್ನ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಮತ್ತೊಬ್ಬ ಪೈಲಟ್ನ ಮಾಹಿತಿ ಸಿಕ್ಕಿಲ್ಲ. ಪೈಲಟ್ಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಒಬ್ಬ ಪೈಲಟ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪತನವಾದ ತಕ್ಷಣವೇ ಈ ಎರಡೂ ವಿಮಾನಗಳು ಕೂಡ ಹೊತ್ತಿ ಉರಿದಿದೆ. ಎರಡು ವಿಮಾನಗಳು ಕೂಡ ಸುಟ್ಟು ಕರಕಲಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳದ ವಾಹನಗಳು ದೌಡಾಯಿಸಿದೆ. ಎರಡೂ ವಿಮಾನಗಳು ಕೂಡ ಸುಟ್ಟು ಕರಕಲಾಗಿದೆ. ಈಗಾಗಲೇ ವಿಮಾನದ ಪತನ ಸ್ಥಳಕ್ಕೆ ಸಾರ್ವಜನಿಕರು ಕೂಡ ದೌಡಾಯಿಸ್ತಾ ಇದ್ದಾರೆ. ಏನಾಯ್ತು ಏನು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಒಂದು ರೀತಿಯ ಕುತೂಹಲ, ಒಂದು ರೀತಿಯ ಆತಂಕಕ್ಕೆ ಕೂಡ ಇದು ಕಾರಣವಾಗಿದೆ. ಪತನವಾದ ವಿಮಾನಗಳನ್ನ ನೋಡೋದಕ್ಕೆ ಅಲ್ಲಿನ ಜನ ಸೇರಿದ್ದಾರೆ. ಕೆಳಕ್ಕೆ ಜಿಗ್ದಿದ್ದಾರೆ ಪೈಲಟ್ ಅನ್ನ. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಕೆಳಕ್ಕೆ ಜಿಗ್ಗಿದಂತಹ ಪೈಲಟ್ ಅನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಒಬ್ಬ ಪೈಲಟ್ ಈಗಾಗಲೇ ರಕ್ಷಣೆ ಮಾಡಲಾಗಿದ್ದು, ಆದ್ರೆ ಮತ್ತೊಬ್ಬ ಪೈಲಟ್ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನೋದು ಇಲ್ಲಿಯವರೆಗೂ ಕೂಡ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಈಗಾಗಲೇ ಮತ್ತೊಬ್ಬ ಪೈಲಟ್ ನನ್ನ ಹುಡುಕುವಂತಹ ಕಾರ್ಯ ಈಗಾಗಲೇ ನಿರತರಾಗಿದ್ದಾರೆ. ಈಗಾಗಲೇ ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಲಿದ್ದಾರೆ, ಎಲ್ಲಿ ಬಿದ್ದಿದ್ದಾರೋ, ಏನಾಗಿದೆಯೋ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಏರ್ ಶೋ ತಾಲೀಮನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಎರಡೂ ವಿಮಾನಗಳು ಡಿಕ್ಕಿ ಹೊಡೆದಂತಹ ಸಂದರ್ಭ, ಎರಡು ವಿಮಾನಗಳು ಕೂಡ ಕೆಳಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಪೈಲಟ್ಗಳು ಕೆಳಕ್ಕೆ ಜಿಗಿತಾರೆ. ಆ ಸಂದರ್ಭದಲ್ಲಿ ಒಬ್ಬ ಪೈಲಟ್ ಅನ್ನ ಸಾರ್ವಜನಿಕರು ರಕ್ಷಣೆ ಮಾಡ್ತಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸೂರ್ಯ ಕಿರಣ ಅನ್ನುವಂತಹ ಒಂದು ಗ್ರೂಪ್ಗೆ ಸೇರಿದಂತಹ ವಿಮಾನಗಳು ಇದು. ಅದರಲ್ಲೂ ಕೂಡ ಸೂರ್ಯ ಕಿರಣ, ಅದರಲ್ಲಿ ನಾವು ಗಮನಿಸಬಹುದು ಸಾಕಷ್ಟು ಯುದ್ಧ ವಿಮಾನ. ಈ ಸಲ ಮೊದಲ ಬಾರಿಗೆ ಏರ್ ಶೋಗೆ ಅಂತ ಹೇಳಿ ಬಂದಂತಹದ್ದು. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಈ ಸೂರ್ಯ ಕಿರಣ ವಿಮಾನದ ಬಗ್ಗೆ. ಆದ್ರೆ ಏರ್ ಶೋ ತಾಲೀಮು ಮಾಡುವಂತಹ ಸಂದರ್ಭದಲ್ಲಿ ಎರಡೂ ವಿಮಾನಗಳು ಪರಸ್ಪರ ಡಿಕ್ಕಿಯಾದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎರಡೂ ವಿಮಾನಗಳು ಡಿಕ್ಕಿಯಾಗಿ ಆ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಪತನವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಕುಮಾರ್, ಈಗಾಗಲೇ ಎರಡೂ ಯುದ್ಧ ವಿಮಾನಗಳು, ಅದರಲ್ಲೂ ಕೂಡ ಸೂರ್ಯಕಿರಣ ಹೆಸರಿನ ವಿಮಾನಗಳು ಡಿಕ್ಕಿಯಾದಂತಹ ರಭಸಕ್ಕೆ ಪತನವಾಗಿದೆ. ಒಬ್ಬ ಪೈಲಟ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೊಬ್ಬನಿಗೆ ಶೋಧ ಕಾರ್ಯ ಮುಂದುವರೆದಿದೆಯಾ? ಹೇಗೆ ಎಲ್ಲೆಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ? ನವಿತಾ, ಏನಂತಂದ್ರೆ ಎರಡು ಫ್ಲೈಟ್ ಗಳಲ್ಲಿ ಇದ್ದಂತ 4 ಜನರಲ್ಲಿ ಒಂದು 3 ಜನ ಸೇಫ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿತ್ತು. ಸೊ ಒಂದು ಹೇಳ್ಬೋದಾಗಿದೆ. ಮತ್ತೆ ಒಬ್ರು ಮಿಸ್ ಆಗಿರುವಂತ, ಒಬ್ರು ಡೆತ್ ಆಗಿದೆ ಅಂತ ಒಂದು ಈಗ ಒಂದು ತಕ್ಷಣದ ಮಾಹಿತಿ ಬರ್ತಾ ಇದೆ. ಈಗ ತಾನೇ ಬೆಂಗಳೂರು ಕಮಿಷನರ್, ಅಗ್ನಿಶಾಮಕ ದಳದ ಕಮಿಷನರ್ ಆಗಿರ್ಬೋದು, ಮತ್ತೆ ಬೆಂಗಳೂರು ಡಿಸಿ ವಿಜಯಶಂಕರ್ ಆಗಿರ್ಬೋದು ಸ್ಥಳಕ್ಕೆ ಬಂದಿದ್ದಾರೆ. 1 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ರೀತಿಯಾದಂತ ಯಾವುದೋ ಒಂದು ಸಾರ್ವಜನಿಕರನ್ನಾಗ್ಲಿ ಮಾಧ್ಯಮದವ್ರನ್ನಾಗ್ಲಿ ಯಾವ ಮಾಡ್ತಾ ಇಲ್ಲ. ಎಲ್ಲಾರನ್ನು ಹೊರಗಡೆ ನಿಂತಿದ್ದಾರೆ. ಸೊ ಒಳಗಡೆ ನಡೀತಾ ಇರುವಂತ, ಎರಡು ಕಡೆ ನಡೀತಾ ಇರುವಂತ ಇನ್ನು ಶೋಧ ಕಾರ್ಯದಲ್ಲಿ ಒಬ್ರು, ಈಗ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರ ಒಬ್ಬ ಪೈಲಟ್ ಡೆತ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. 4 ಜನ ಇದ್ರು. ಒಟ್ಟು ಒಂದು ಫ್ಲೈಟ್ ನಲ್ಲಿ ಇಬ್ಬಿಬ್ರಂತೆ 4 ಜನ ಇದ್ರು. 4 ಜನದಲ್ಲಿ ಈಗ ಆಸ್ಪತ್ರೆಗೆ ದಾಖಲಿಸಿದವರು ಒಬ್ಬರ ಸ್ಥಿತಿ ಗಂಭೀರವಾಗಿತ್ತು. ಒಬ್ಬರು ಅವ್ರ ಡೆತ್ ಆಗಿದೆಯಾ, ಇಲ್ಲ ಇಲ್ಲಿ ಒಂದು ಮಿಸ್ ಆಗಿದ್ದಂತ ಡೆತ್ ಆಗಿದೆಯಾ ಅನ್ನೋದು ಇನ್ನೂ ಒಂದು ತಿಳಿದು ಬರಬೇಕಾಗಿದೆ. ನೈತಾಜೆ, ಅಂದ್ರೆ 4 ಜನರಲ್ಲಿ ಈಗಾಗಲೇ ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ ನಾವು ಇಲ್ಲಿವರೆಗೂ? ಒಂದು ಮೂಲಗಳ ಪ್ರಕಾರ 3 ಜನ ಸಿಕ್ಕಿದ್ರು. ಫ್ಲೈಟ್ ಕ್ರಾಶ್ ಆದಾಗಲೇ 3 ಜನ ಸಿಕ್ಕಿದ್ರು. ಒಬ್ಬರ ಸ್ಥಿತಿ ಮಾತ್ರ ಸಿಕ್ಕಾಪಟ್ಟೆ ಗಂಭೀರವಾಗಿತ್ತು. ಸೊ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. 3 ಜನರನ್ನು ಶಿಫ್ಟ್ ಮಾಡಲಾಗಿತ್ತು. 3 ಜನದಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದ್ದಂತವ್ರು, ಅವ್ರು ಡೆತ್ ಆಗಿದ್ಯಾ, ಇಲ್ಲ ಮಿಸ್ ಆಗಿದ್ದಂತವರ ಬಾಡಿ ಸಿಕ್ಕಿದ್ಯಾ ಅನ್ನೋಂಥದ್ದು ಇನ್ನೂ ಖಚಿತವಾದಂತಹ ಮಾಹಿತಿಗಳು ತಿಳಿದು ಬರ್ತಾ ಇಲ್ಲ. ಸೊ ಮಿಸ್ ಆಗಿದ್ದಂತವರೇ ಡೆತ್ ಆಗಿರ್ಬೋದು ಅನ್ನೋಂತ ಒಂದು ಎಲ್ಲಾ ಅನುಮಾನಗಳು ಕಾಡ್ತಾ ಇದೆ. ಯಾಕೆಂದ್ರೆ 2 ಫ್ಲೈಟ್ಗಳು ತೀರಾ ನಜಿವುಜ್ಜಾಗಿದ್ದು, ಯಾವುದೇ ರೀತಿಯಾದಂತಹ ಫ್ಲೈಟ್ ಅಂತೇಳಿ ಗುರ್ತಿಡಿಯೋಕೆ ಆಗದೇ ಇರುವಂತಹ ಮಟ್ಟದಲ್ಲಿ ಒಂದು ಸಾಕಷ್ಟು ನಜಿವುಜ್ಜಾಗಿರೋದ್ರಿಂದ, ಸೊ ಅದೇ ಫ್ಲೈಟ್ ಅಲ್ಲಿ ಇದ್ದಂತ ಆ ಫ್ಲೈಟ್ ಅವಶೇಷಗಳ ಮಧ್ಯೆ ಇದ್ದಂತ ಫ್ಲೈಟ್ ಡೆತ್ ಆಗಿದ್ದಾರೆ ಅಂತ ಒಂದು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಶೋಧ ಕಾರ್ಯ ಹೇಗ್ ಸಾಗ್ತಾ ಇದೆ? ಎಲ್ಲೆಲ್ಲಿ ಹುಡುಕಾಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಅಂತ?
ಸುತ್ತಮುತ್ತ ಆ ಒಂದು ಇಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ನಿಟ್ಟೆ ಕಾಲೇಜ್ BSF ಇಂಡಿಯನ್ ಏರ್ಫೋರ್ಸ್ ಆರ್ಮಿ ಹಿಂಭಾಗದಲ್ಲಿ ಇರುವಂತಹ ಒಂದು ಇಸ್ರೋ ಲೇಔಟ್ಗೂ ಇಸ್ರೋ ಲೇಔಟ್ ಸಾಕಷ್ಟು ವಿಸ್ತೃತವಾಗಿದೆ. ಒಂದು ಕಾಡು ಪ್ರದೇಶ ಇದು, ಇನ್ನೂ ಸಾಕಷ್ಟು ಮನೆಗಳು ಡೆವಲಪ್ ಆಗಬೇಕಾಗಿದೆ. ಈ ಸುತ್ತಮುತ್ತ ಇರುವಂತಹ ಏರಿಯಾಗಳಲ್ಲಿ ಸಾಕಷ್ಟು ಒಂದು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈಗ ತಾನೇ ಒಂದು ಬೆಂಗಳೂರಿನ ಅಗ್ನಿಶಾಮಕ ದಳದವರಾಗಿರ್ಬೋದು, IAF ಅವರು ಮತ್ತೆ ಒಂದಷ್ಟು BSF ಅನ್ನು ಸಹ ಕರೆಸ್ಕೊಂಡು ಇದು ಒಂದು ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಆ ಅವಶೇಷಗಳ ಮಧ್ಯದಲ್ಲಿ ಎಲ್ಲಾದ್ರೂ ಇರಬಹುದಾ ಅನ್ನುವಂಥದ್ದು ಮತ್ತೆ ಈ ಅವಘಡಕ್ಕೆ ಕಾರಣವಾದ್ರು ಏನು ಅನ್ನುವಂಥದ್ದು ಒಂದ್ರ ಬಗ್ಗೆ ಒಂದು ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇಡೀ ಬೆಂಗಳೂರಿನ ಜಿಲ್ಲಾಡಳಿತವೇ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, BSF IAF ನ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮುಖ ಮೂಡಿರುವಂತದ್ದು. ಯಾಕೆಂದ್ರೆ ನಾಳೆನೆ ಒಂದು ಏರ್ ಶೋ ಇರೋದ್ರಿಂದ ಸೊ ಇದಕ್ಕೆ ಒಂದು ಕಪ್ಪು ಚುಕ್ಕೆಯಂತೆ ಇಷ್ಟು ವರ್ಷಗಳು ನಡೆದು ಬಂದಂತಹ ಸ್ಥಿತಿಯಲ್ಲಿ ಇವತ್ತು ಮೊದಲನೇ ಬಾರಿಗೆ ಈ ರೀತಿಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ. ಥ್ಯಾಂಕ್ ಯು ನವೀನ್ ಕುಮಾರ್ ಡೀಟೇಲ್ಸ್ಗೆ. ಇನ್ನು ಅಲ್ಲಿನ ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಉದಯ್ ಅನ್ನುವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಉದಯ್ ಅವರೇ. ಅಲ್ಲಿ ಇದ್ರ ನೀವು ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಹೇಗಾಯ್ತು? ಏನ್ ಫುಡ್ ಮನೆ ತೋರಿಸ್ತಾ ಇದ್ದೀರಾ ಪಕ್ಕದಲ್ಲಿ? ಮನೆ ನಮ್ದೇನೆ ನಾವು. ಓಕೆ. ನಮ್ಮ ಕಾಂಪೌಂಡಿನ ಪಕ್ಕದಲ್ಲೇ ಆಗಿದೆ ಮೇಡಮ್. ಅಂದ್ರೆ ನಮ್ದು ಜಮೀನ್ ಇದೆ, ಜಮೀನ್ ಮನೆ, ಜಮೀನಲ್ಲೇ ಆದಂತದ್ದು. ಸೊ ಈಗ ಜಸ್ಟ್ ಮೊದಲು ನಾವು ಗಮನಿಸ್ತಾ ಇದ್ರಿ ನಮ್ಮ ತಾವ್ರ ಲೈನಿಂಗ್ ಏನಿದು ಒಂದೇ ರಕ್ತ ಕೆಳಗಡೆ ಬರ್ತದೆ ಅಂತ ಹೇಳ್ತಾ ಇದ್ರು. ಅದು ನಮ್ಮ ಕಾಂಪೌಂಡ್ ತಗ್ಲಿದಂಗೆ ಬಂತು, ಪಕ್ಕಕ್ಕೆ ಬೀಳೈತೆ ಅಷ್ಟೇ. ಅದೃಷ್ಟ ಚೆನ್ನಾಗಿ. ಎಸ್, ಉದಯ್ ಕುಮಾರ್ ಅವರು ಈಗಾಗಲೇ ಮಾತನಾಡ್ತಾ ಇದ್ರು. ಪಕ್ಕದಲ್ಲೇ ನಮ್ಮ ಮನೆ ಇದೆ, ನಾವು ನೋಡ್ತಾ ಇದ್ದ ಹಾಗೇನೆ ಎರಡೂ ವಿಮಾನಗಳು ಡಿಕ್ಕಿ ಆಗಿದ್ವು. ನಮ್ಮ ಕಾಂಪೌಂಡ್ಗೆ ಬೀಳುವಂತಹ ರೀತಿಯಲ್ಲಿ ಇತ್ತು. ಕಾಂಪೌಂಡ್ಗೆ ಬಿದ್ದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಒಬ್ಬ ಪೈಲಟ್ ಕೂಡ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಅಲ್ಲಿನ ಸ್ಥಳೀಯರಾಗಿರುವಂತಹ ಉದಯ್ ಕುಮಾರ್ ಹೇಳ್ತಾ ಇದ್ರು. ನಾವು ನೋಡ್ತಾ ಇದ್ವಿ ಏನಾಗ್ತಾ ಇದೆ ಅಂತ ಹೇಳಿ. ಕೆಳಗೆ ಇಳಿಮುಖವಾಗಿ ಬರ್ತಾ ಇತ್ತು ಈ ಒಂದು ವಿಮಾನ. ಅರೆ ಏನಾಯ್ತು ಅಂತ ನೋಡುವಷ್ಟರಲ್ಲಿ ವಿಮಾನ ಪತನಗೊಂಡಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗಾಗಲೇ ಎಸ್ ಉದಯ್ ಕುಮಾರ್ ಅವರು ನೀವು ಹೇಳ್ತಾ ಇದ್ರಿ, ಅಂದ್ರೆ ನೋಡ್ತಾ ಇದ್ದಂಗೆ ಕೆಳಮುಖವಾಗಿ ಬರ್ತಾ ಇತ್ತು ಅಂತ ಹೇಳಿ. ಅಂದ್ರೆ ಆ ಸಂದರ್ಭದಲ್ಲಿ ಪೈಲಟ್ಗಳು ತಕ್ಷಣವೇ ಅಂದ್ರೆ ಎಕ್ಸಿಟ್ ಇಂದ ಇಳಿಯುವಂತಹ ಪ್ರಯತ್ನ ಮಾಡಿದ್ರ ಹೇಗೆ ಅಂತ ಹೇಳಿ? ಅವರು ಮಾಡಿದ್ರು, ಬಟ್ ಏನಂದ್ರೆ ನಮ್ಮ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆದಂತ ಘಟನೆಗಳು. ಕರೆಕ್ಟ್. ಸೊ ಹೇಗಾಯ್ತು ಅಂದ್ರೆ ಬೆಂಕಿ ಯಾವಾಗ ಸ್ಫೋಟ ಆಯ್ತು ನಮ್ಗೆ ಬಾಕಿ ಏನೂ ಕಾಣಿಸ್ತಿಲ್ಲ ಸುತ್ತ, ಬರೀ ಬೆಂಕಿ ಒಂದು ಅದು ಕಾಡಿಗೆ ತರ ಹತ್ಕೊಂಡು ಹೊರಿತಾ ಇತ್ತು. ನಮ್ಮ ಗಮನ ಆ ಕಡೆ ಇತ್ತು. ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡೋಣ ಅಂತ ಹೇಳಿ ಏನು ನಾವು ಇದಕ್ಕೆ ಮನೆ ಮೇಲೆ ನೋಡ್ಲಿಕ್ಕೆ ಹೋದಾಗ ಪೈಲಟ್ ಪಕ್ಕದಲ್ಲೇ ಬಿದ್ದಿದ್ದು ಕಂಡ್ಲಿಕ್ಕೆ ಬಂತು ನಮ್ಗೆ ಪ್ಯಾರಾಶೂಟ್ ಮುಖಾಂತರ. ಇಲ್ಲ ಇಲ್ಲಿ ಜೀವ ಸಮಸ್ಯೆ ಅಂತ ಹೇಳಿ ನಾವು 3-4 ಸಾರಿ ಅಲ್ಲಿ ಹೋಗಿ ಅವ್ರಿಗೆ ಪೈಲಟ್ಗೆ ನೀರು ಕೊಡೋದಕ್ಕೆ ಅಥವಾ ಅವ್ರನ್ನ ಸೇರಿ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಪಟ್ರಿ. ಅದ್ರ ದುರ್ದೈವ ಏನು ಅಂದ್ರೆ ಏನಂತೀರಿ, ಪಕ್ಕದಲ್ಲೇ ಅದು ಅಲ್ಲಿಂದ ಪೈಲಟ್ ಬಿದ್ದಿದ್ದು ಇನ್ನೊಂದು 3 ದಿವಸದಲ್ಲಿ ಇದಿತ್ತು, ಏನಂತೀರಿ ವಿಮಾನ ಬಿದ್ದಿತ್ತು. ಸೊ ಅದು ಸಿಲಿಂಡರ್ ಹೊರಗಡೆ ಸ್ಫೋಟ ಆಗ್ತಾ ಇತ್ತು, ಸಕ್ಕಪಟ್ಟ ಬ್ಲಾಸ್ಟ್ ಆಗ್ತಿತ್ತು. ಸೊ ನಮಗೆ ಭಯ ಅದೊಂದು ಇಷ್ಟು ದೂರ ಚಲಿಸುತ್ತೆ ಅನ್ನೋದು ಗೊತ್ತಿಲ್ಲ ನಮಗೂ ಕೂಡ. ಬ್ಲಾಸ್ಟ್ ಆಗ್ಬಿಟ್ರೆ ಅನ್ನೋದೊಂದು ಭಯ. ಸ್ವಲ್ಪ ಜನ ಇದ್ರ ಸೇರಿದ್ರ ಅಲ್ಲೇ? ನಾವು ಮತ್ತೆ ನಮ್ಮ ಒಂದು ಗೋಶಾಲೆ ನೋಡ್ಕೊಳ್ಳೋ 2 ಜನ ಇದ್ರು. ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಕಾಲೇಜ್ ವಿದ್ಯಾರ್ಥಿ ಹೋಗಿದ್ರು. ಮತ್ತೆ ಒಂದು 5-6 ಜನ ಇದ್ರಿ. 5-6 ಜನ ಕೂಡ ಕಾಂಪೌಂಡ್ ಎದುರು ಬೇಗ ಅಂತ ಹೇಳಿ ಹೋದ್ರಿ ನಾವು. ಆದ್ರೆ ಏನಂತೀರಿ ಬ್ಲಾಸ್ಟ್ ಗೆ ಭಯ ಬಿದ್ದು ವಾಪಸ್ ಹೊರಡ್ತಾ ಇದ್ರಿ. ಮತ್ತೆ ಕರ್ಕೊಂಡು ಹೋಗಿ ಪೈಲಟ್ ಅವರ ಸ್ಥಿತಿ ಹೇಗಿತ್ತು ಅವಾಗ? ಮೇಡಮ್ ಮುಖದಲ್ಲಿ ಒಂದು 2 ಕಡೆ ಬ್ಲಡ್ ಇತ್ತು, ಬಾಯಿ ಹತ್ರ ಒಂದು, ಹಣೆ ಹತ್ರ ಒಂದು ಸ್ವಲ್ಪ. ಅದಾದ್ಮೇಲೆ ನಾವು ಮಾತಾಡ್ತಿದ್ರಿ, ಸರ್ ಬ್ಲಾಸ್ಟ್ ಆಗ್ತದೆ ಈ ಕಡೆ ಬನ್ನಿ ಅಂತ ಹಿಂದಿಲ್ ಮಾತಾಡಿದ್ವಿ. ಅವ್ರು ಗುಡಿ ಅವರು ತುಂಬಾ ಮಾತಾಡ್ತಾರೆ, ತುಂಬಾ ಸುತ್ತಲೇ ಸರ್ ಅಂತ ಅಷ್ಟೊಂಥರ ಕೂಡ ಹೇಳಿದ್ರು. ನಾವ್ ಅದಕ್ಕೆ ನೀರು ತಗೊಂಡ್ಬಂದ್ರಿ. 3 ಸರಿ 4 ಸರಿ ಪ್ರಯತ್ನ ಮಾಡೋದು ಅನಿಸಿದ್ರಿ, ಬಟ್ ಅವ್ರು ಸ್ವೀಕಾರ ಮಾಡಲಿಲ್ಲ ನೀರ್ನು ಕೂಡ. ನಮಗೆ ಭಯ ಇನ್ನೊಂದ್ರೆ ಬ್ಲಾಸ್ಟ್ ಆಗ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಅದು ಸಿಲಿಂಡರ್ ಒಂಥರ ಕಲರ್ ಅಲ್ಲಿ ಗ್ರೀನ್ ಕಲರ್ ಮತ್ತೆ ಬೇರೆ ಬೇರೆ ಫ್ಲೇಮ್ಸ್ ಎಲ್ಲ ಬರ್ತಿತ್ತು. ಸೊ ನಮಗೆ ಸುತ್ತ ಬೇರೆ ಇದು ಬೇಸಿಗೆ ಒಣಗಿರೋ ಹುಲ್ಲಿದೆ, ಸ್ಫೋಟ ಆಯ್ತು ಅಂದ್ರೆ ಎಲ್ಲ ಹತ್ಕೊಂಡು ಹುರಿದಿತ್ತು. ಪಕ್ಕದಲ್ಲಿ ಒಂದು ಹುಲ್ ಮೇದೆಲ್ಲ ಹತ್ಕೊಂಡು ಹುರಿತು, ನೀವು ನೋಡಿದ್ರೆ ಅಲ್ಲಿ ಹುಲ್ ಮೇದೆಲ್ಲ ಸುತ್ತ ಇರೋದು. ಸೊ ನಮಗೆ ಬೇರೆ ಬೇರೆ ತರದ ಭಯಗಳು ಮೈಂಡ್ ಸೆಟ್ ಎಲ್ಲ ಓಡ್ತಿತ್ತು. ಬಟ್ 10 ನಿಮಿಷಕ್ಕೆಲ್ಲ ಜವಾನ್ಸ್ ಬಂದ್ರು. ಫಸ್ಟ್ ನಮ್ಮ ಮಿಲಿಟರಿ ಅವರು ಇದಾರೆ, ಅವ್ರು ಮೊದಲು ಬಂದ್ರು. ಅವ್ರು ಬರ್ತಿದ್ದಾಗ ನಮ್ಗೆ ಬೇರೆ ಬಂತು. ನಾವು ಅದೇ ಕ್ಷಣದಲ್ಲಿ ಎಲ್ಲರ ಜೊತೆಗೆ ಆಂಬ್ಯುಲೆನ್ಸ್ ಮತ್ತೆ ಫೈರ್ ಇಂಜಿನ್ ಎಲ್ಲರಿಗೂ ರೀಚ್ ಮಾಡಿ ಟ್ರೈ ಮಾಡಿದ್ರಿ. ಬಟ್ ದುರ್ದೈವ 108 101 ಯಾವ ಕನೆಕ್ಟ್ ಆಗ್ಲಿಲ್ಲ ಸರಿಯಾಗಿ. ಅದನ್ನೆಲ್ಲ ಹೋಗೋದು ಸರ್ವಿಸ್ ಸೆಂಟರ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅವ್ರು ನಿಮ್ಗೆ ಯಾವ ಏರಿಯಾ ಏನು ಅಂತ
ಈ ಮಾತಾಡೋದು ಕೂಡ ಸಮಯ ಹೊರ್ತಾ ಹೋಗುತ್ತೆ ಹೌದು 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 ಅದು ಬಹಳ ಬೇಜಾರಾಯ್ತು ನಮ್ಗೆ. ಇದನ್ನೇನಾದ್ರು ಬೇರೆ ಏನಾದ್ರು ಮಾಡ್ಬೇಕು ಈ ತರ ಇನ್ಸಿಡೆಂಟ್ ಆದಾಗ. ಅಲ್ಲಿ ಯಾರು ಇರ್ಲಿಲ್ವಾ ಈಗ ಇದಕ್ಕೆ ಸಂಬಂಧಪಟ್ಟಂತವ್ರನ್ನ ಏನಾದ್ರು ಇಲ್ಲ ಅದಕ್ಕೆ ಒಂದು 10 ನಿಮಿಷನೇ ಆಯ್ತು ಬರ್ಲಿಕ್ಕೆ. ಓಕೆ ಜವಾನ್ಸ್ ಬರ್ಲಿಕ್ಕೆ 10 ನಿಮಿಷ ಹಿಡಿತು. ಸೊ ಅದು 2 ಕಡೆ ಪೊಲೀಸ್ ಬಿದ್ದಿದೆ. ಒಂದ್ ಕಡೆ ಏನೋ ಜವಾನ್ಗೆ ಪಟ್ಟಂತ ಹೋಗ್ಬಿಟ್ರೆ ಕಡೆಗೆ. ಈ ಎರಡನೇದು ನಾವೇನಿದ್ರಿ ಅದು ಸ್ವಲ್ಪ ಒಂದು ಚಿಕ್ಕದು ಸರ್ಕಲ್ ಬರ್ಸ್ಕೊಂಡ್ ಬರ್ಬೇಕಾಗಿತ್ತು. ನಾವು ಕೂಗ್ತಾ ಇದ್ರಿ ಇಲ್ಲಿ ಸ್ವಲ್ಪ ಜೋರಾಗೆಲ್ಲ ಕಿರ್ಚಿ ಕೂಗ್ತಾ ಇದ್ರಿ. ಆಮೇಲೆ ಅವೇ ನಂತರ ಬಂದ್ರು. ಅವ್ರು ಬಂದ್ಮೇಲೆ ಅವ್ರ ಜವಾಬ್ದಾರಿ ವಹಿಸ್ಬಿಟ್ಟು ನಾವು ಅವ್ರು ಹೇಳಿದ್ರು ನೀವು ಯಾರು ಇಲ್ಲಿ ಇರ್ಬೇಡಿ ಬ್ಲಾಸ್ಟ್ ಎಲ್ಲ ಆಗ್ತದೆ ಅಂತ ಹೇಳಿ ಅವ್ರ ಏನು ಕೆಲವೊಂದೆಲ್ಲ ಇದು ತಗೊಂಡ್ಬೇಕದನ್ನೆಲ್ಲ ತಗೊಂಡ್ರು. ಸೊ ಇಮಿಡಿಯೇಟ್ ಆಗಿ ಅವ್ರನ್ನ ಇವ್ರನ್ನ ಕೂಡ ತಗೊಂಡು ಪೇರೆಂಟ್ನ. ಸೊ ನಾವೇನ್ ಭಾವಿಸಿದ್ರಿ ಇಬ್ರು ನಮ್ ಕಣ್ಮುಂದೆ ಮುಂದೆ ವಿಮಾನ ಬಿದ್ದಿದ್ದು. ಸೊ ಇಬ್ರು ಅಂತ ಅನ್ಕೊಂಡ್ರಿ. ಸೊ ಚಾನಲ್ ನಾವು ನೋಡಿದ್ರೆ 2 ವಿಮಾನಗಳಾದಾಗ ಅಂದ್ರೆ ನಾವು ಡ್ಯಾಶ್ ಆಗಿದ್ದು ನಾವು ನೋಡಿಲ್ಲ, ಒಂದಕ್ಕೊಂದು ಹೊಡ್ಕೊಂಡಿದ್ದು ನಾವು ನೋಡಿಲ್ಲ. ನಮ್ ಕಾಂಪೌಂಡರ್ ಬೀಳ್ತಾ ಇರುವಾಗ ಗೊತ್ತಾಯ್ತು ನಿಮ್ಗೆ ಅಂದ್ರೆ ನೆನಪು ಬಂದ್ಬಿಟ್ಟು ಅದು ದುರ್ಗ ನಮ್ಮ ಗಜೇಂದ್ರ ಹೇಳ್ತಿದ್ರು ಅದು ಮನೆ ಮೇಲೆ ಬೀಳ್ಬೇಕಾಗಿತ್ತು. ಅದು ನಮ್ದು ತುಂಬಾ ಚೆನ್ನಾಗಿತ್ತು, ಪಕ್ಕಕ್ಕೆ ಬಿದ್ದಿದೆ ಅಷ್ಟೇ. ಖಾಲಿ ಜಮೀನು ಬಿತ್ತು. ಖಾಲಿ ಜಮೀನು ಇರೋ ಪ್ಲೇಸ್ಗೆ ಬಿದ್ದಿದೆ ಪುಣ್ಯಕ್ಕೆ. ಖಾಲಿ ಜಮೀನು ಮತ್ತೆ ಹತ್ತು ಹಸು ಎಲ್ಲ ಇತ್ತು, ಹಸು ಶೆಡ್ ಹಸುಲೆಲ್ಲ. ಅದರಿಂದ 30 ಅಂತರದಲ್ಲೇ ಒಂದು ಸುಮಾರು 40 ಹಸು ಕಟ್ಟಿದ್ರಿ. ಎರಡು ಅಲ್ಲೇ ಸೇಮ್ ಪ್ಲೇಸ್ಗೆ ಬಿದ್ದಿದ್ಯಾ ಹೇಗೆ ಉದಯವರ? ಇಲ್ಲ ಇನ್ನೊಂದು ನಮ್ಗೆ ಈ ಕಡೆ ಕೆರೆ ಅಂತ ಹೇಳಿದ್ರೆ ನಾವು ನೋಡ್ಲಿಕ್ಕೆ ಹೋಗಿಲ್ಲ. ನಾವು ಬಂದ್ಮೇಲೆ ನಿಮ್ಗೆ ಆಚೆ ಕಡೆ ಬರ್ಲಿಕ್ಕೆ ಬಿಡ್ತಾಯಿಲ್ಲ. 600 ಮೀಟರ್ ಕವರ್ ಮಾಡಿದ್ದಾರೆ. ಅದನ್ನ ಬಿಡದಿರೋ ತರಕ್ಕೆ. ಈಗ ನಾವು ಮನೆ ಮೇಲಿಂದ ನಿಂತ್ಕೊಂಡು ಏನ್ ಗಮನಿಸಿದ್ರಿ, 2 ಬದುಕಿರೋ ಆರಾಮಾಗಿ ಹೋದ್ರು. ಆದ್ರೆ ಅದಾದ ನಂತರ ಗಮನಕ್ಕೆ ಬಂದಿದ್ದೇನೆಂದ್ರೆ ಏನ್ ಇನ್ನೇನು ಹತ್ಕೊಂಡು ಹೊಡಿತು. ಅದ್ರೊಳಗಡೆ ಕೂಡ ಇದ್ರು ಅನ್ಕೊಂತೀನಿ. ಯಾಕಂದ್ರೆ ಸಣ್ಣ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಗೋತಾ ಇದ್ವು ಏನೋ ದೇಹಗಳನ್ನ ಅಥವಾ ಬೇರೆ ಏನಾದ್ರು ಬೇಕಾಗಿರೋದೇನೋ ಗೊತ್ತಿಲ್ಲ. ಅದೇ ಒಟ್ಟಿಗೆ 4 ಜನ ಅಂತ ಹೇಳ್ತಾ ಇದ್ರು, ಇನ್ನು ಇಬ್ರು ಒಳಗಡೆ ಇದ್ದಿರಬಹುದು ಅಂತ ಅನ್ಸ್ತಿತ್ತು. ಹೌದು ಯಾಕಂದ್ರೆ ಅವ್ರು ಬೇರೆ ಗಾಡಿಗಳು ತಗೊಂಡೋಗಿದ್ರೆ ಬೇರೆ ಪಾರ್ಟ್ ಅಂತ ಅನ್ಕೊಂತಿದ್ರಿ ನಾವು. ಯಾವ್ದೋ ವಿಮಾನ ಸಂಬಂಧಪಟ್ಟಿದೆ ಅದನ್ನ ಮೇಜರ್ ಪಾರ್ಟ್ ಏನೋ ಇರುತ್ತೆ ಅನ್ಕೊಂತಿದ್ರಿ. ಬಟ್ ಆಂಬುಲೆನ್ಸ್ ಅಲ್ಲಿ ಕೆಲವೊಂದು ಪೀಸ್ಗಳನ್ನ ಕವರ್ ಮಾಡಿ ತಗೊಂಡ್ ಹೋಗ್ತಿದ್ರು. ಮೇಬಿ ಅದು ಮಾಂಸ ಪೂರ್ತಿ ಎಲ್ಲ ಸುಟ್ಟೋಗಿರೋದ್ರಿಂದ ಆ ರೀತಿ ತಗೊಂಡೋದ್ರದ್ದು. ನಮಗೆ ಫೋಟೋಸ್ ತಗೊಂಡಿದ್ ಬಿಡ್ತಾ ಇರ್ಲಿಲ್ಲ ಅಲ್ಲಿ. ನಾವು ನಿಲ್ಲೇ ಇರ್ಲಿಲ್ಲ ಅಲ್ಲಿ. ನಾವು ನಮ್ಮ ಮನೆ ಕಿಟಕಿ ಇದ್ರಿಂದ ನೋಡ್ತಾ ಇದ್ದಿದ್ದಲ್ಲ ನಾನು. ಆಮೇಲೆ ಯಾರಿಗೂ ಅಲ್ಲಿ ಅವಕಾಶ ಕೊಡ್ಲಿಲ್ಲ ಈಗ ನೋಡೋದಕ್ಕೆ ಅಥವಾ ನೋಡ್ಲಿಕ್ಕೆ ಬಿಡ್ಲಿಕ್ಕೆ ಯಾರನ್ನೂ ಬಿಡ್ಲಿಲ್ಲ. ಯಾರೋ ಒಂದು ನ್ಯೂಸ್ ರಿಪೋರ್ಟರ್ ನಮ್ಮ ಮನೆ ಮೇಲೆ ಬಂದು ಇಟ್ಕೊಂಡ್ರು. ಅವ್ರನ್ನು ಕೂಡ ಕಳ್ಸಿದ್ರು ಬೈದಿ. ಈಗ ನಿಮ್ ಮನೆ ಪಕ್ಕದಲ್ಲಿ ಪೈಲಟ್ ಬಿದ್ರಲ್ಲ ಅವ್ರನ್ನ ಆಮೇಲೆ ಹಾಸ್ಪಿಟಲ್ಗೆ ದಾಖಲಿಸಿ ಅಂದ್ರೆ ಚಿಕಿತ್ಸೆಗೆ ಕೊಡೋದಕ್ಕೆ ಸ್ಪಂದಿಸ್ತಾ ಇದ್ರ ನೀವು ಅಲ್ಲಿರುವ ಸಂದರ್ಭದಲ್ಲಿ ನೋಡುವಂತ ಸಂದರ್ಭದಲ್ಲಿ? ನಾವು ಅವ್ರನ್ನ ಬಿಟ್ಟು ಅಂದ್ರೆ ಆರ್ಮಿಯವರು ಬರೋವರೆಗೂ ಜೀವಂತವಾಗಿದ್ರು. ಮನಸ್ಸಿನ ಮಟ್ಟಿಗೆ ಗಾಬರಿ ಅನ್ನೋದನ್ನ ಬಿಟ್ರೆ ಅದು ಮೂಗಿಟ್ಬಿಟ್ರೆ ಆರಾಮಿದ್ರು ಅಂತ ಭಾವನೆ. ಅಷ್ಟೇನು ಗಾಯ ಆಗಿಲ್ಲ ಅವ್ರಿಗೆ, ಏಟ್ ಆಗಿಲ್ಲ ಅಷ್ಟು? ಇಲ್ಲ ಬರೀ 2 ಕಡೆ ರಕ್ತ ಬ್ಲೀಡ್ ಆಗ್ತಿತ್ತು. ರಕ್ತ ತಲೆ ಭಾಗದ್ದು ಅನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಬಾಕಿ ಏನು ತಲೆನೋವಿಲ್ಲ. ಅದು ಪ್ಯಾರಾಚೂಟ್ ಏನಾದ್ರು ಯೂಸ್ ಮಾಡ್ಕೊಂಡಿದ್ರು ಅವರು? ಮಾಡಿದ್ರು. ಪ್ಯಾರಾಚೂಟ್ ಓಪನ್ ಆಗಿತ್ತು. ಅದು ಬೆಂಕಿ ಫ್ಲೇಮ್ ಗೆ ಅದು ಬ್ಲಾಸ್ಟ್ ಆಗೋಗಿತ್ತು. ಬಟ್ ಏನ ಸ್ಥಿತಿ ಏನಿತ್ತು ಅದೊಂಥರ ಮೊದಲನೇ ಭಯ ನಮ್ಗೆ ಹೇಳ್ತಿರೋದು ಅನುಭವ ಇಲ್ಲ. ಹಿಂಗಾಗುತ್ತೆ ಹಿಂಗಾಗಿತ್ತು ಅಂತ ಕಥೆನೂ ಕೇಳಿಲ್ಲ, ನೋಡಿಲ್ಲ ನಾವು. ಏಕ್ದಮ್ ಹಿಂಗಾದಾಗ ಮೊದಲು ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಮೊದಲು ನೀರ್ ಕೊಡ್ಬೇಕು, ಎಲ್ಲ ನಮ್ಗೆ ಗೊತ್ತಿರೋದು ಏನಾದ್ರು ನೀರ್ ಕೊಡ್ಬೇಕು ಅನ್ನೋದು. ಮಿನಿಮಮ್ ಏನ್ ಮಾಡ್ಬೇಕು ಅನ್ನೋದಿದ್ರೆ ಅದ್ ಮಾಡಿದ್ರಿ. ಜೊತೆನಲ್ಲಿ ಇವ್ರಿಗೆ ತಿಳಿಸುವಂತದ್ದು ಫೈರ್ ಇಂಜಿನ್ ಮತ್ತೆ ಪೊಲೀಸರಿಗೆ ತಿಳಿಸಿ ಪ್ರಯತ್ನ ಬಿದ್ರಿ. ಅಫ್ಕೋರ್ಸ್ ನಂಬಿಕೆ ಇತ್ತು ಇದು ಆಗ್ತಿದೆ, ಅವ್ರಿಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಬರ್ತಾರೆ ಅಂತ. ಬಟ್ ಅಲ್ಲಿಗೂ ನಮ್ ಕರ್ತವ್ಯ ನಾವು ಮಾಡ್ಬೇಕು ಅಂತ ರೀಚ್ ಮಾಡ್ಲಿಕ್ಕೆ ಹೋದ್ರು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ನಿಜ. ಎಷ್ಟು ದೂರಕ್ಕೆ ಬಿದ್ದಿದೆ ಉದಯ್ ಅವರೇ ಅದು ಅಲ್ಲಿಂದ ಈಗ ಬರುವಂತ ಸಂದರ್ಭದಲ್ಲಿ? ಈಗ ನೀವ್ ಹೇಳಿದ್ರಿ ಅಂದ್ರೆ ಮನೆ ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಬಿದ್ದಿರೋದು ಅಂತ ಹೇಳಿ, ಏರ್ ಶೋ ಆಗೋದಕ್ಕಿಂತ ಆ ಪ್ಲೇಸ್ ಇಂದ ಎಷ್ಟು ದೂರಕ್ಕೆ ಹೋಗಿ ಬಿದ್ದಿದೆ ಅಂತ? ಮೇಡಮ್ ನಾವು ರೋಡ್ ತಗೊಂಡ್ರೆ 1.5 ಕಿಲೋಮೀಟರ್ ಆಗುತ್ತೆ. ಓಕೆ. ಅಂದ್ರೆ ರಸ್ತೆ ಗಾಡಿ ಬಂದ್ರೆ ಸಿಟಿ ಲೊಕೇಶನ್ ಆ ಕಾಂಪೌಂಡ್ ಇಂದ ಬಿದ್ದಿರೋ ಸ್ಪಾಟ್ ಲೊಕೇಶನ್ ಮ್ಯಾಪ್ ಮಾಡಿದ್ರೆ 500 ಮೀಟರ್ ಆಗುತ್ತೆ ಅಷ್ಟೇ ಮೇಡಮ್. ಓಕೆ. ತುಂಬಾ ಹತ್ರನೇ. ಅಂದ್ರೆ ಅಲ್ಲಿ ಕರೆಯೋದಿಕ್ಕೂ ಹೋಗೋದಿಕ್ಕೂ ಕೂಡ ಅಂತಹ ಸಂದರ್ಭ ಇರ್ಲಿಲ್ಲ ಅಲ್ಲಿ ಅಷ್ಟು ಬೇಗ ಅಂತ ಹೇಳಿ? ಅಧಿಕಾರಿಗಳಿಗೆ ಹೇಳೋದಿಕ್ಕೂ ಕೂಡ ಅಷ್ಟು ಟೈಮ್ ಕೂಡ ಇರ್ಲಿಲ್ಲ ಅಲ್ಲಿ ಅಂತ ಹೇಳಿ? ನಮ್ ಕಣ್ಮುಂದೆ ಜೀವ ಇತ್ತಲ್ಲ ಅಲ್ಲಿ. ನಮಗೆ ಬಾಕಿ ಕೆಲಸ ಅವ್ರ ಕೆಲಸ ಮಾಡ್ತಾರೆ, ನಮ್ ಕಣ್ಮುಂದೆ ಜೀವ ಉಳಿಸೋದು ದುಡ್ಡು ನಿಮ್ಗೆ ನಿಜ. ಸೊ ಹಾಗಾಗಿ ಅಕ್ಷರ ಫೋಕಸ್ ಜಾಸ್ತಿ ಇತ್ತು, ಜನನೂ ಇರ್ಲಿಲ್ಲ. ಆಲ್ಮೋಸ್ಟ್ ಅಲ್ಲ BSF ಜವಾನ್ಸ್ ಬಂದ್ಮೇಲೆ ತುಂಬಾ ಜನ ಸೇರ್ಕೊಂಡಿದ್ದು. ಮೊದಲ 10-15 ನಿಮಿಷ ಅದು ಖಾಲಿ ನಿಷೇಧ ಅದು. ಸೊ ಆ ಸಮಯದಲ್ಲಿ ಜನ ಇದ್ದಿದ್ರೆ ಮೇಬಿ ನಮ್ಗೆ ಸ್ವಲ್ಪ ಧೈರ್ಯ ಇರ್ತಿತ್ತು. ಯಾರು ಇಲ್ಲ, ಸ್ವಲ್ಪ ಜನಗಳು ಕಮ್ಮಿ ಇರೋದು. ಬಿಡ್ತಾ ಇಲ್ಲ. ಧನ್ಯವಾದಗಳು ಉದಯ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.
ಇನ್ನು ವಿಮಾನ ಅಪಘಾತವಾದ ತಕ್ಷಣವೇ ಪೈಲಟ್ಸ್ ಕೂಡ ಜಿಗಿದಿದ್ದಾರೆ. ವಿಮಾನದಿಂದ ಇಬ್ಬರು ಪೈಲಟ್ಗಳು ಜಿಗಿದಿದ್ದು ಪ್ಯಾರಾಚೂಟ್ ಮೂಲಕ ಇಬ್ಬರು ಪೈಲಟ್ಗಳು ಕೂಡ ಜಿಗಿದಿದ್ದಾರೆ. ಪೈಲಟ್ಗಳು ಜಿಗಿತಾ ಇರುವಂತಹ ದೃಶ್ಯ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಈಗಾಗಲೇ ಈ ಎರಡು ವಿಮಾನಗಳು ಡಿಕ್ಕಿಯಾದಂತಹ ಸಂದರ್ಭದಲ್ಲಿ, ವಿಮಾನ ಅಪಘಾತವಾದಂತಹ ಸಂದರ್ಭದಲ್ಲಿ, ಆ ಒಂದು ಅಪಘಾತ ಆಗಿದ್ದು ಅನ್ನುವಂತಹ ಒಂದು ಗೊತ್ತಾದ ತಕ್ಷಣವೇ ಆ ಒಂದು ಪೈಲಟ್ಸ್ ಕೂಡ ವಿಮಾನದಿಂದ ಇಳಿತಾರೆ, ಜಿಗಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಬ್ಬರು ಪೈಲಟ್ಗಳು ಪ್ಯಾರಾಚೂಟ್ ಮೂಲಕ ಜಿಗಿದಿದ್ದಾರೆ. ಪೈಲಟ್ಗಳು ಜಿಗಿತಾ ಇರುವಂತಹ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಪ್ಯಾರಾಚೂಟ್ ನಲ್ಲಿ ಪೈಲಟ್ಸ್ಗಳು ಈಗಾಗಲೇ ಜಿಗಿಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಒಬ್ಬ ಪೈಲಟ್ ಕೂಡ ಈಗಾಗಲೇ ಜೀವಂತವಾಗಿದ್ದಾರೆ. ಸಾರ್ವಜನಿಕರು ಈಗಾಗಲೇ ಅವರ ರಕ್ಷಣೆ ಕೂಡ ಮಾಡಿದ್ದಾರೆ. ಆ ನಂತರ ಒಬ್ಬ ಪೈಲಟ್ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ, ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸಬಹುದು. ಈಗಾಗಲೇ ನಾವು ನಿಮ್ಗೆ ಅದರ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇವೆ. ವಿಮಾನ ಅಪಘಾತವಾದ ತಕ್ಷಣವೇ ಪೈಲಟ್ಸ್ ಗಳು ಜಿಗಿಯುವಂತಹ ದೃಶ್ಯವನ್ನ ನೀವೀಗ ಗಮನಿಸಬಹುದು. ಎರಡೂ ವಿಮಾನಗಳು, ಸೂರ್ಯ ಕಿರಣಕ್ಕೆ ಸಂಬಂಧಪಟ್ಟಂತಹ ಎರಡು ವಿಮಾನಗಳು ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಪೈಲಟ್ಗಳು ಪ್ಯಾರಾಚೂಟ್ ಮೂಲಕ ಕೆಳಗೆ ಇಳಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕೆಳಗೆ ಇಳಿಯುವಂತಹ ಪ್ರಯತ್ನವನ್ನು ಹೇಗೆ ಮಾಡ್ತಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸಬಹುದು. ವಿಮಾನದಿಂದ ತಕ್ಷಣವೇ ಎರಡು ಪೈಲಟ್ಸ್ಗಳು ಕೂಡ ಜಿಗಿತಾರೆ. ಇಬ್ಬರು ಪೈಲಟ್ಗಳು ಪ್ಯಾರಾಚೂಟ್ ಮೂಲಕ ಜಿಗಿದಿರುವಂತಹ ದೃಶ್ಯಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಎರಡೂ ವಿಮಾನಗಳು ಕೂಡ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಪ್ಯಾರಾಚೂಟ್ ಅನ್ನ ಬಳಕೆ ಮಾಡಿಕೊಂಡು ಇಬ್ಬರು ಪೈಲಟ್ಗಳು ಜಿಗಿಯುವಂತಹ ಪ್ರಯತ್ನವನ್ನ ಮಾಡುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸಬಹುದು. ಕೆಳಗೆ ಜಿಗಿದಂತಹ ಪೈಲಟ್ ಅನ್ನ ಆ ಸಂದರ್ಭದಲ್ಲಿ ರಕ್ಷಣೆ ಕೂಡ ಮಾಡಲಾಗುತ್ತೆ. ಪೈಲಟ್ಗಳು ಜಿಗಿತಾ ಇರುವಂತಹ ದೃಶ್ಯಗಳನ್ನ ನೀವೀಗಾಗಲೇ ನೋಡ್ತಾ ಇದ್ದೀರಾ. ಎರಡೂ ವಿಮಾನಗಳು ಡಿಕ್ಕಿ ಆಗುತ್ತಾ ರಭಸಕ್ಕೆ ಕೆಳಗೆ ಬೀಳುತ್ತೆ. ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಎರಡೂ ವಿಮಾನಗಳು ಕೂಡ ಪತನವಾಗುತ್ತೆ. ಬೆಂಕಿ ಹೊತ್ತಿಕೊಂಡು ಉರಿಯುವಂತಹ ಪ್ರಯತ್ನ ಆಗುತ್ತೆ. ಸುಟ್ಟು ಕರಕಲಾಗಿದೆ ಎರಡೂ ವಿಮಾನಗಳು. ಅದೇ ರೀತಿಯಾಗಿ 4 ಪೈಲಟ್ಗಳು ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು, 4 ಪೈಲಟ್ಗಳಲ್ಲಿ 3 ರಕ್ಷಣೆ ಮಾಡಲಾಗಿದೆ. ಒಬ್ಬರ ಸ್ಥಿತಿ ಗಂಭೀರವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬ ಪೈಲಟ್ ಮಿಸ್ಸಿಂಗ್ ಆಗಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಸಾಕಷ್ಟು ಗೊಂದಲಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಮತ್ತೊಬ್ಬ ಪೈಲಟ್ ಈವರೆಗೂ ಕೂಡ ಸಿಕ್ಕಿಲ್ಲ. ಗಂಭೀರವಾಗಿ ಗಾಯಗೊಂಡಿರುವಂತಹ ಪೈಲಟ್ ಈಗ ಸಾವನ್ನಪ್ಪಿರೋದು ಅಥವಾ ಮಿಸ್ಸಿಂಗ್ ಆಗಿರುವಂತಹ ಪೈಲಟ್ ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಈಗಾಗಲೇ ಪೊಲೀಸ್ ಕಮಿಷನರ್ ಹೇಳಿರುವ ಪ್ರಕಾರ ಒಬ್ಬ ಪೈಲಟ್ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಪತನವಾದ ತಕ್ಷಣವೇ ವಿಮಾನ ಹೊತ್ತಿ ಉರಿಯುತ್ತೆ. ಆ ಒಂದು ವಿಮಾನದ ಡಿಕ್ಕಿಯ ರಭಸಕ್ಕೆ ಎರಡು ವಿಮಾನಗಳು ತಕ್ಷಣವೇ ಪತನವಾಗುವಂತಹ ಒಂದು ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಏರ್ ಶೋ ಆರಂಭ ಆಗಬೇಕಾಗಿತ್ತು, ನಾಳೆ ಚಾಲನೆ ಕೂಡ ಸಿಗಬೇಕಾಗಿತ್ತು ಸೂರ್ಯ ಕಿರಣ ವಿಮಾನಕ್ಕೆ. ಅಂದ್ರೆ ಆ ಒಂದು ಟೀಮ್ಗೆ ಸಂಬಂಧಪಟ್ಟಂತಹ ಈ ಎರಡೂ ವಿಮಾನಗಳು ಇವತ್ತು ಒಂದು ರೀತಿಯಲ್ಲಿ ರಿಹರ್ಸಲ್ ಮಾಡುವಂತಹ ಸಂದರ್ಭದಲ್ಲಿ ಡಿಕ್ಕಿ ಆಗಿದೆ. ಆ ಸಂದರ್ಭದಲ್ಲಿ ವಿಮಾನದಲ್ಲಿದ್ದಂತಹ ಪೈಲಟ್ಗಳು ತಾವು ಪ್ಯಾರಾಚೂಟ್ ಅನ್ನ ಬಳಸಿಕೊಂಡು ಜಿಗಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕೆಳಗೆ ಜಿಗಿದ ಪೈಲಟ್ ಅನ್ನ ರಕ್ಷಣೆ ಮಾಡಲಾಗುತ್ತೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ದಾಖಲಿಸಲಾಗಿದೆ. ಆದ್ರೆ ಒಬ್ಬ ಪೈಲಟ್ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತದೆ. ಇನ್ನು ಸ್ಥಳೀಯರು ಈಗಾಗಲೇ ಹೇಳಿರುವ ಪ್ರಕಾರ ಇನ್ನೂ ಕೂಡ ಆ ಒಂದು ವಿಮಾನದಲ್ಲಿ ಪೈಲಟ್ಗಳು ಇದ್ರು, ಜನ ಇದ್ರು, ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂತಹ ಒಂದು ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ಡಿಕ್ಕಿಯಾದ ರಭಸಕ್ಕೆ ತಕ್ಷಣವೇ ಎರಡು ವಿಮಾನಗಳು ಕೆಳಗೆ ಬೀಳುತ್ತೆ. ದೃಶ್ಯಗಳಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಎರಡು ವಿಮಾನಗಳು, ಯುದ್ಧ ವಿಮಾನಗಳು ಡಿಕ್ಕಿ ಆಗಿದೆ ಅನ್ನುವಂತಹ ಒಂದು ದೃಶ್ಯ. ಆದ್ರೆ ಮತ್ತೊಂದು ಕಡೆ ಪೈಲಟ್ಗಳು ಕೆಳಗೆ ಜಿಗಿಯುವಂತಹ ದೃಶ್ಯವನ್ನ ನೋಡ್ತಾ ಇದ್ರ. ಜಿಗಿದಂತಹ ರಭಸಕ್ಕೆ ಈಗಾಗಲೇ ಗಾಯ ಕೂಡ ಆಗಿದೆ ಪೈಲಟ್ಗಳಿಗೆ. ಆದ್ರೆ ಸಾರ್ವಜನಿಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಪೈಲಟ್ ಅನ್ನ ರಕ್ಷಣೆ ಮಾಡಿರುವಂತಹ ಅವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ನೀಡುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಆ ಒಂದು ಜಿಗಿದಂತಹ ಸಂದರ್ಭದಲ್ಲಿ ಪೈಲಟ್ ಕೆಳಗೆ ಬೀಳದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲೇ ಇರ್ತಾರೆ, ಅವರಿಗೆ ನೀರು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ನಂತರ ಬೇರೆ ಬೇರೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಾವು ಹತ್ರ ಹೋಗೋಕೆ ఉండಲ್ಲ సెల్ఫీ ఉండాల సెల్ఫీ వద్దు అట్లా ఫోటో కొట్టు డిక్లేషన్ కొట్టు అన్ని కొట్టు టకట ಸುಮಾರು ಎಷ್ಟು ಟೈಮ್ ಅಲ್ಲಿ ನಮ್ಮ ಹೆಸರು ಪ್ರಸನ್ನ ರೆಡ್ಡಿ ಅಂತ. ಇದು ಯಲಹಂಕ ಹತ್ರ ಇಸ್ಮಾಯಿಲ್ ಹೋಟೆಲ್ ಹತ್ರ ನಡೆದಿರೋದು. ನಾವು ಈಗ ಒಂದು 2-3 ಅವರ್ಸ್ ಬ್ಯಾಕ್ ಅನ್ಸುತ್ತೆ. ನಾವು ಇಲ್ಲೇ ತೋಟದ ಹತ್ರ ಇದ್ವಿ. ಅಂದ್ರೆ ಎರಡು ಬಂದಿದ್ದಾವೆ. ಎರಡು ಬಂದಾಗ ಒಂದು ರೆಕ್ಕೆ ಲೈಟ್ ಆಗಿ ಟಚ್ ಆಗಿದೆ.
ಟಚ್ ಆಗಿದ ತಕ್ಷಣ ಏನಾಯ್ತು ಅಂದ್ರೆ ಅಲ್ಲಿಂದನೇ ಬೆಂಡ್ ಆಯ್ತು. ಅಂದ್ರೆ ಮುಂದೆ ಇರೋದು ಏನ್ ಟರ್ನ್ ಆಗುತ್ತೆ ಫ್ಯಾನು ಫುಲ್ ಬೆಂಡ್ ಆಗೋಯ್ತು. ಆಕ್ಚುಲಿ ಅಲ್ಲಿ ಇದು ಬಿದ್ದೇ ಬೀಳುತ್ತೆ ಅಂದ್ಬಿಟ್ಟು ನಾವು ಇಮಿಡಿಯೇಟ್ಲಿ ಬಂದ್ವಿ. ನಾವು ಏನಕ್ಕೆ ಬಂದ್ವಿ ಅಂದ್ರೆ ನಮ್ಮೂರು ಪಕ್ಕದಲ್ಲೇ ಇದೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ಆರೋಹಳ್ಳಿ ಅಂದ್ಬಿಟ್ಟು. ಬೈ ಚಾನ್ಸ್ ಇಲ್ಲಿ ಬೀಳೋದು ನಮ್ಮ ಆರೋಹಳ್ಳಿ ನಮ್ಮೂರಲ್ಲಿ ಬಿದ್ದಿದ್ರೆ ಎಷ್ಟು ಜನ ಎಷ್ಟು ಸಾವು ನೋವು ಆಗ್ಬೇಕು ಅನ್ನೋದು ನಮ್ಗೆ ಆಮೇಲೆ ಭಯ ಆಯ್ತು. ಆಮೇಲೆ ನಮ್ಮ ಅದೃಷ್ಟ ಏನ್ ಅನ್ಕೊಂಡ್ವಿ ಅಂದ್ರೆ ಇಸ್ರೋ ಲೇಔಟ್ ಬಿದ್ದಿದೆ ಅಂದ್ರೆ ಇಸ್ರೋ ಲೇಔಟ್ ಪಕ್ಕದಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಬಿದ್ದಿರ್ಬೋದು ಅನ್ಕೊಂಡು ನಾವು ಬೇಗ ಬಂದ್ವಿ. ಒಂದು ಹಾಫ್ ಮಿನಿಟ್ ಕೂಡ ನಾವು ಆಗಿರ್ಲಿಲ್ಲ. ಬಂದ ತಕ್ಷಣ ಒಂದು ಫಸ್ಟ್ ಇಲ್ಲಿ ಬಿದ್ದಿದೆ, ಒಂದು ರೆಕ್ಕೆ ಇಲ್ಲಿ ಬಿದ್ದಿದೆ. ಒಂದು ರೆಕ್ಕೆ ಅಂದ್ರೆ ಅದು ಬಿದ್ದ ಸ್ಪಾಟ್ಗೆ ಅಲ್ಲಿರೋ ಟ್ರ್ಯಾಕ್ಟರ್ ವಾಟರ್ ಟ್ಯಾಂಕ್ ನಿಂತಿತ್ತು, ಅದು ಫುಲ್ ಬರ್ನ್ ಆಗಿದೆ ಆಫ್. ಅದು ಪಕ್ಕದಲ್ಲಿ ಕಾರ್ ಇದಾವೆ, ಅದು ಗ್ಲಾಸ್ಗಳೆಲ್ಲ ಒಡೆದೋಗಿದೆ. ಅದು ಒಡೆದೋದ್ಮೇಲೆ ಇನ್ನು ಮುಂಚೆ ಅಲ್ಲಿ ಹೋಗಿ ಬಿದ್ದಿದೆ. ಅಲ್ಲಿ ಹೋಗಿ ಬಿದ್ದಾಗ ಏನಾಗಿದೆ ಅಂದ್ರೆ ಅಲ್ಲಿ ಓಮೆ ಇದೆ, ಅಂದ್ರೆ ಐ ಥಿಂಕ್ ನಾವು ಭತ್ತ ಮಾಡಿ ಒಣಗಾಕಿರ್ತೀವಲ್ಲ ನೆಲ್ಲು ಹುಲ್ಲು ಅದಿತ್ತು, ಅದಕ್ಕೆ ಟಚ್ ಆಗಿದ ತಕ್ಷಣ ವಿಪರೀತ ಅಂಟ್ಕೊಂಡ್ಬಿಡ್ತು. ಎರಡು ಪಕ್ಕದಲ್ಲೇ ಬಿದ್ದಿದೆ. ಪ್ಯಾರಾಚೂಟ್ ಅವರು ಒಬ್ರು ಆ ಕಡೆ ಬಿದ್ದಿದ್ರು, ಒಬ್ರು ಸ್ವಲ್ಪ ದೂರ ಬಿದ್ದಿದ್ರು. ನಾವು ಇಬ್ರು ಅಲ್ಲಿ ತಗೊಂಡ್ಬಂದು ಹಾಕೋ ಅಷ್ಟರಲ್ಲಿ ಹೆಲಿಕಾಪ್ಟರ್ ಕರ್ಕೊಂಡ್ಬಂದ್ರು, ಅವ್ರಿಬ್ರು ಕರ್ಕೊಂಡು ಹೋದ್ರು. ಬಟ್ ತುಂಬಾ ಏಟ್ ಆಗಿದೆ. ಅದು ಫೋಟೋಸ್ ಇದೆ ನನ್ನ ಹತ್ರ. ತುಂಬಾ ತಲೆಯೆಲ್ಲ ಏಟ್ ಆಗಿದೆ, ನಾವು ಪ್ಯಾರಾಚೂಟ್ ಅಲ್ಲಿ ಅವ್ರು ಬಿದ್ದವ್ರು ಇಬ್ರು ಮಾತ್ರ ಬಿದ್ದಿದ್ರು. ಅವ್ರಿಬ್ರು ಮಾತ್ರ ಹಾಸ್ಪಿಟಲ್ಗೆ ಹೆಲಿಕಾಪ್ಟರ್ ಬಂತು ಕರ್ಕೊಂಡು ಹೋಯ್ತು. ಆಮೇಲೆ ಇನ್ನ ಇಬ್ರು ಬಂದು ಅದರಲ್ಲಿ ಇನ್ನು ಪ್ಯಾರಾಚೂಟ್ ಅಲ್ಲಿ ಇಬ್ರು. ಬಟ್ ಅಲ್ಲಿ ನಾವು ನೋಡಿದಾಗ ಇಬ್ರು ನಮ್ಗೆ ಕಾಣಿಸಿಲ್ಲ. ಐ ಥಿಂಕ್ ನಮ್ಮ ಪ್ರಕಾರ ಅಲ್ಲಿ ನಾವೊಂದು 10 ಜನ ನೋಡಿದಾಗ ಒಬ್ಬ ತಲೆ ಅನ್ನೋದು ಬಿದ್ದಿತ್ತು, ತಲೆ ಇದೆ. ಬಟ್ ಆ ಫೋಟೋ ತೆಗ್ದಿದೀವಿ, ಅದು ಕನ್ಫರ್ಮ್ ತಲೆ ಅಂತ ಅನ್ಸುತ್ತೆ. ನಾವು ಪೊಲೀಸ್ ಅವ್ರನ್ನು ಕೇಳಿದ್ವಿ, ಇದು ಅದು ತಲೆನೇ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಅಲ್ಲಿ ಯಾರೋ ಇಬ್ರು ಪೊಲೀಸ್ ಅವ್ರು ಕೂಡ ಕೇಳಿದ್ವಿ, ಸರ್ ಅದು ತಲೆ ಅಂತ ಅನ್ಸುತ್ತೆ ಅಂತ ಹೇಳಿದ್ವಿ. ಹೌದು ತಲೆನೇ ಅಂತಾನು ಕೂಡ ಅವ್ರು ಹೇಳಿದ್ರು. ಫುಲ್ ತಲೆ ಫುಲ್ ಬರ್ನ್ ಆಗಿತ್ತು, ಅದು ಮಾತ್ರ ಒಂದು ತಲೆ ಬಿದ್ದಿತ್ತು. ಮತ್ತೆ ಇನ್ನೊಂದು ಆ ಕಡೆ ಇರೋದು ಫುಲ್ ಬರ್ನ್ ಆಗಿದೆ, ಅದು ನಮ್ಮ ಹತ್ರ ಬಿಟ್ಟಿಲ್ಲ ಅವರು. ಇಬ್ಬರು ಸತ್ತೋಗಿದ್ದಾರೆ. ನಾವು ನೋಡಿದಂಗೆ ಒಬ್ಬರೇ, ಬಟ್ ಅದರಲ್ಲಿ ಇನ್ನೊಬ್ರು ಆ ಕಡೆ ಇದ್ರಲ್ಲಿ ನಮ್ಗೆ ಹತ್ರ ಬಿಟ್ಟಿಲ್ವಲ್ಲ, ಮೋಸ್ಟ್ಲಿ ಅದರಲ್ಲಿ ಇನ್ನೊಬ್ರು ಅದು ನಾವು ನೋಡಿದ್ದು. ಅವ್ರು ಸುಟ್ಟಿರೋದು ನೋಡಿಲ್ಲ, ಜಸ್ಟ್ ಅಲ್ಲಿ ಒಂದು ತಲೆ ಬಿದ್ದಿರೋದು ನಾವು ನೋಡಿದ್ವಿ. 4 ಜನದಲ್ಲಿ ಇಬ್ಬರು ಪ್ಯಾರಾಚೂಟ್ ಅಲ್ಲಿ ಅವ್ರು ಹೋಗಿದ್ದಾರೆ, ಬಿದ್ದಿರೋದು ನಾವು ಎತ್ತು ಕಳಿಸಿದೀವಿ. ಇನ್ನಿಬ್ಬರಲ್ಲಿ ಒಬ್ಬರು ಮಾತ್ರ ಅಲ್ಲಿ ತಲೆ ಬಿದ್ದಿತ್ತು. ನಾವು ನಮ್ ಕನ್ಫರ್ಮ್ಗೆ ಅಂದ್ಬಿಟ್ಟು ಮತ್ತೆ ಪೊಲೀಸ್ ಅವ್ರನ್ನ ಕೇಳಿದಾಗ ಕೂಡ ಇದು ತಲೆನೇ ಅಂತ ಹೇಳಿದ್ರು. ಆಮೇಲೆ ಅದರಲ್ಲಿ ಮತ್ತೆ ಪೊಲೀಸ್ ಅವ್ರನ್ನ ಕೇಳಿದ್ರೆ ಇನ್ನಿಬ್ರು ಅಲ್ಲಿ ಸ್ಪಾಟ್ ಆಗಿದ್ದಾರೆ ಅಂದ್ಬಿಟ್ಟು ಅವರು ಚೆಕ್ ಬಂದ್ ಹಾಕಿದ್ರು. ನಮ್ಮನ್ನ ಯಾರು ಹತ್ರ ಬಿಟ್ಟಿಲ್ಲ. ಇಷ್ಟ ತುಂಬಾ ತುಂಬಾ ಏಟ್ ಆಗಿತ್ತು, ತುಂಬಾ ತಲೆಗಿಲ್ಲ ಎಲ್ಲ ಏಟಾಗಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು. ಸರ್ ಒಂದು ಐ ಥಿಂಕ್ ಒಂದು 3 hours ಬ್ಯಾಕ್ ಅನ್ಸುತ್ತೆ. 3 hours ಬ್ಯಾಕು ನಾವು 3 hours ಬ್ಯಾಕು ನಾವು ಆಗಿ 1 minute ಕೂಡ ಆಗಿರ್ಲಿಲ್ಲ. ನಾವು ಸುಟ್ಟು ಕರಕಲಾಗಿರುವಂತಹ ವಿಮಾನದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಅಪಘಾತವಾದಂತಹ ರಭಸಕ್ಕೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ವಿಮಾನ ನೇರವಾಗಿ ಕೆಳಕ್ಕೆ ಬಂದು ಪತನವಾಗುತ್ತೆ. ಬೆಂಕಿ ಹೊತ್ತಿಕೊಂಡು ಸುಟ್ಟು ಕರಕಲಾಗ್ತಾ ಇರುವಂತಹ ಒಂದು ದೃಶ್ಯಗಳನ್ನ ನೀವೀಗಾಗಲೇ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಸಾಕಷ್ಟು ಸಾರ್ವಜನಿಕರು ಕೂಡ ದೌಡಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪೈಲಟ್ಗಳು ಮಿಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದು, ಸಾರ್ವಜನಿಕರಿಗೆ ಯಾರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಈಗಾಗಲೇ ಆ ಸ್ಥಳಕ್ಕೆ ಯಾರಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಈಗಾಗಲೇ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಓರ್ವ ಪೈಲಟ್ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು, ಈ ಒಂದು ನಡೆದಂತಹ ದುರಂತದಲ್ಲಿ ಓರ್ವ ಪೈಲಟ್ ದುರ್ಮರಣಕ್ಕೀಡಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಈ ಒಂದು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಓರ್ವ ಪೈಲಟ್ ಸಾವನ್ನಪ್ಪಿದ್ದಾರೆ. ವೇಟ್ ಮಾಡಿ, ಇನ್ನೂ ಬರ್ತಾ ಇದ್ದಾರೆ. ಕ್ಯಾಮ್ರಾ ನೋಡ್ಕೊಂಡು ಈ ಕಡೆ ಒಂದು ಸ್ವಲ್ಪ ಜನ ಬಂದಿ ಬರ್ಲಿ, ಇರೋರೆಲ್ಲ ಬಂದ್ಬಿಡ್ಲಿ. ಆ ಕಡೆ ಬನ್ನಿ, ಇಲ್ಲೊಂದು ಸ್ವಲ್ಪ ಜನ ಬನ್ನಿ. ಆ ಕಡೆ ಒಬ್ರು ರೆಡಿನಾ? ಇವತ್ತಿನ ಈ ಅಪಘಾತದಲ್ಲಿ 2 ಸೂರ್ಯಕಿರಣ್ ವಿಮಾನಗಳಲ್ಲಿ ಮಿಡ್-ಏರ್ನಲ್ಲಿ ಕೊಲಿಷನ್ ಆಗಿದ್ದಂಗೆ ಮಾಹಿತಿ ಬಂದಿತ್ತು. ಇಲ್ಲಿ ನೋಡಿದ್ರೆ 2 ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ. ಆ 2 ಏರ್ಕ್ರಾಫ್ಟಲ್ಲಿ ಒಟ್ಟು 3 ಜನ ಪೈಲಟ್ಸ್ ಇದ್ದರು ಅಂತ ನಮಗೆ ಗೊತ್ತಾಗಿದೆ. ಅವ್ರ ಪೈಕಿ ಒಬ್ಬ ಪೈಲಟ್ಟು ಮರಣ ಹೊಂದಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು 2 ಉಳಿದ ಪೈಲಟ್ಗಳನ್ನ ಕಮಾಂಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಎಷ್ಟು ಮಾಹಿತಿ ಇದೆ?
ಸರ್ ಇನ್ಸಿಡೆಂಟ್ ವೈಫಲ್ಯತೆ ಏನು ಅಂತ ಏನಾದ್ರು ಗೊತ್ತಾಗಿದೆ, ಹೇಗಾಯ್ತು? ಆ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಏರ್ಫೋರ್ಸ್ ಅವ್ರು ಮಾಡ್ತಾರೆ. ಸರ್ ಈಗ ಅಡ್ಮಿಟ್ ಆಗಿರೋ ಸ್ಥಿತಿ ಹೇಗಿದೆ ಸರ್? ಅವರು ನಮ್ಗೆ ಇರ್ತಕ್ಕಂಥ ಪೈಲಟ್ ಹೆಸರು ನಮ್ಗೆ ಗೊತ್ತಿಲ್ಲ. ನಮ್ಗಿರೋ ಮಾಹಿತಿ ಪ್ರಕಾರ ಅಡ್ಮಿಟ್ ಆಗಿರ್ತಕ್ಕಂಥ ಇಬ್ಬರು ಪೈಲಟ್ಸ್ ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಗೊತ್ತಾಗಿದೆ. ಸರ್ ಇಲ್ಲಿ ಸ್ಥಳೀಯ ನಾಗರಿಕರಿಗೆ ಯಾರಿಗಾರು ಗಾಯ? ಯಾರಿಗೂ ಗಾಯ ಆಗಿರೋ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಇಲ್ಲೇನು ಹಾನಿ ಈ ಥರದ್ದು ಏನಾಗಿಲ್ಲ? ಬಹಳ ಪುಟ್ಟ ಒಂದು ಹಾನಿ ಆಗಿದಂಗಿದೆ. ಒಂದು ಮನೆ ಮೇಲೆ ಒಂದು ಚೂರು ಡ್ಯಾಮೇಜ್ ಆಗಿದಂಗೆ ಕಾಣ್ತದೆ. ಸರ್ ಏನು ಇವತ್ತು ಕೂಡ ತಾಲೀಮು ನಡೆಸ್ತಾ ಇದ್ರೆ ನಾಳೆ ಏರ್ ಶೋಗೆ ಸಂಬಂಧಪಟ್ಟಂಗೆ? ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.